ಜೈ ಹಿಂದ್, ಜೈ ಭಾರತ್, ಜೈ ಮಹೇಶ್ ಶೆಟ್ಟಿ ತಿಮರೋಡಿ. ನಾನು ನಿಮ್ಮ ದೇವಮಾನವ ಅಣ್ಣಬಾಡ್. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಧರ್ಮಸ್ಥಳದಲ್ಲಿ 450ಕ್ಕಿಂತಲೂ ಹೆಚ್ಚು ಅಂದ್ರೆ 1000ಕ್ಕಿಂತಲೂ ಮೇಲೂ ಹೆಣಗಳನ್ನ ಊತಿಟ್ಟಿದ್ದಾರೆ ಅನ್ನೋ ಮಾಹಿತಿ SIT ಅವರಿಗೆ ಗೊತ್ತಾಯ್ತು. ಅದರಿಂದ ಇವತ್ತು ಸರ್ಕಾರ SIT ತನಿಖೆನ ಮಾಡಿಸ್ತಾ ಇದೆ. SIT ಅಧಿಕಾರಿಗಳು ಇವತ್ತು ಈ ಒಂದು ಊತಿಟ್ಟಿರೋ ಹೆಣನ ಎತ್ತಿ ಅದರಿಂದ ಮಾಹಿತಿನ ಪಡ್ಕೊಳ್ಳೋಕೋಸ್ಕರ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಪರವಾಗಿ ಹಾಗೂ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ, ಜೊತೆಗೆ ಮುಖ್ಯವಾಗಿ ರಾಜಕೀಯ ರಹಿತ ಹಿಂದೂಗಳ ಪರವಾಗಿ ಈ ನಮ್ಮ SIT ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನೀವು 13ರಿಂದ ಸುಮಾರು 16 ಗುಂಡಿವರೆಗೆ ತೋಡಿದ ಮೇಲೂ ಹೇಳೋರು ಹೇಳ್ತಾನೆ ಇದ್ದಾರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ, ಏನು ಸಿಗ್ಲಿಲ್ಲ, ಈ ರೀತಿ ಎಲ್ಲ. ಆದ್ರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ SIT ಅವರು ಆ ಗುಂಡಿಯಿಂದ ತೆಗೆದಂತ ಕೆಲವೊಂದು ಮಾಹಿತಿಗಳನ್ನ ಇನ್ನು ಕೂಡ ಅವರು ಎಲ್ಲೂ ಕೂಡ ರಿವೀಲ್ ಮಾಡಲಿಲ್ಲ. ಮುಖ್ಯವಾಗಿ ಜನರಿಗೆ ಇದನ್ನ ಅರಿವು ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಯಾವಾಗ SIT ಅಧಿಕಾರಿಗಳು ಯಾವುದೇ ಮಾಹಿತಿನ ಕೊಟ್ಟಿಲ್ಲ, ಅದ್ರ ಮೇಲೆ ನಾವು ಸುಮ್ಮನೆ ಇದರಿಂದ ಏನು ಪ್ರಯೋಜನ ಇಲ್ಲ, ಏನು ಮಾಡ್ಲಿಲ್ಲ, ಏನು ಸಿಗ್ಲಿಲ್ಲ, ಇದನ್ನೆಲ್ಲ ಹೇಳೋದ್ರಲ್ಲಿ ಏನು ಕೂಡ ಪ್ರಯೋಜನ ಇಲ್ಲ. ಅದರಲ್ಲೂ ಸರ್ಕಾರ ಈ ಒಂದು ಕಾರ್ಯಾಚರಣೆಗೆ ಮುಂದೆ ಬಂದಿದೆ ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದ ಕೆಲಸ. ಸುಮಾರು 13 ವರ್ಷದಿಂದ ಸೌಜನ್ಯ ಅನ್ನೋ ಒಂದು ಹೆಣ್ಣಿನ ಅತ್ಯಾಚಾರ ಆದಾಗ ಇಷ್ಟೊಂದು ಹೋರಾಟ ನಡೀತಾ ಬಂತು. ಅವಾಗ ಯಾವುದೇ ಪಕ್ಷದವರು ಕೂಡ ಇದ್ರ ಮಧ್ಯೆ ಬರಲಿಲ್ಲ. ಅಕಸ್ಮಾತ್ ಈ ಬಿಜೆಪಿ ಪಕ್ಷದವರು 13 ವರ್ಷದ ಹಿಂದೆನೆ, ಅಂದ್ರೆ ಯಾವಾಗ ಸೌಜನ್ಯದ್ದು ಅತ್ಯಾಚಾರ ಆಯ್ತು, ಯಾವಾಗ ಸೌಜನ್ಯದ್ದು ಕೊಲೆ ಆಯ್ತು, ಆ ಸಮಯಕ್ಕೆ ಬಿಜೆಪಿ ಪಕ್ಷದವರು ಏನಾದ್ರೆ ಮುಂದೆ ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ದಿವಸ 13 ವರ್ಷದಿಂದ ಈ ಬಿಜೆಪಿ ಪಕ್ಷದ ನಾಯಕರುಗಳು ಸುಮ್ಮನೆ ಇದ್ದವರು ಇವಾಗ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋಕೆ ಹೊರಟಿದ್ದಾರೆ. ಆದ್ರೆ ಇವರು ಹೇಳ್ತಿರುವಂತ ಮುಖ್ಯವಾದ ಮುದ್ದೆ ಏನಂತ ಹೇಳಿದ್ರೆ, ನಾವು ಹಿಂದೂ ದೇವಾಲಯನ ರಕ್ಷಣೆ ಮಾಡ್ತೀವಿ ಅಂತ. ನಾವಿಲ್ಲಿ ಯಾರು ಕೂಡ ಒಂದೇ 1% ಜನ ಕೂಡ ದೇವಸ್ಥಾನದ ಬಗ್ಗೆ ಯಾರು ಕೂಡ ಟಾರ್ಗೆಟ್ ಮಾಡಿಲ್ಲ. ದೇವಸ್ಥಾನದಿಂದ ನಮಗೆ ಏನು ಬೇಕಾಗಿಯೂ ಇಲ್ಲ. ನಾವು ಕೆಲವೊಂದ್ಸಲ ಹೇಳಿದೀವಿ. ಯಾವಾಗ ಹೇಳಿದೀವಿ ಅಂತ ಹೇಳಿದ್ರೆ, ಈ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾವುದೇ ಅನಾಚಾರ ಆಗ್ತಿರೋದನ್ನ ಮುಂದಕ್ಕೆ ನಡೆಯೋಕೆ ಬಿಡಲ್ಲ. ಅದು ದೇವಸ್ಥಾನದಲ್ಲಿ ಆಗಿರ್ಬೋದು, ಬಡ್ಡಿ ವ್ಯಾಪಾರದಲ್ಲಿ ಆಗಿರ್ಬೋದು, ಇನ್ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ನಾವು ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಹೋರಾಟಗಾರರು ಇದರೆಲ್ಲದರ ಮೇಲೂ ಹೋರಾಟ ಮಾಡ್ತಾರೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಯಾಕಂತ ಹೇಳಿದ್ರೆ 13 ವರ್ಷದಿಂದ ನ್ಯಾಯನೇ ಸಿಗ್ತಾ ಇಲ್ಲ ಈ ಹೆಣ್ಣಿಗೆ. ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಬಂದು ಹೋಗಿರ್ಬೋದು. ಅದನ್ನ ಬಹಳ ಮುಖ್ಯವಾದ ಮಾತಂತ ತಿಳ್ಕೊಂಡವರು ನಿಜವಾಗ್ಲೂ ದಡ್ರು. ಹೇಳ್ಬೇಕಂತ ಹೇಳಿದ್ರೆ ಎಲ್ಲೋ ಒಂದು ಕೆಲವು ವಿಡಿಯೋಗಳನ್ನ ಅಲ್ಲಿ ಇಲ್ಲಿ ಕಟ್ಬೇಸ್ಟ್ ಮಾಡ್ಕೊಂಡು ನೀವು ಸುಮ್ಮನೆ ಇಲ್ದಿದ್ದನ್ನೆಲ್ಲ ಅಪಪ್ರಚಾರ ಮಾಡ್ಕೊಂಡು ಬಂದು ಕೊನೆಗೆ ಈ ಸೌಜನ್ಯ ಪರ ಹೋರಾಟಗಾರರು ಈ ದೇವಸ್ಥಾನವನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರದ್ದು ಟಾರ್ಗೆಟ್ ದೇವಸ್ಥಾನ, ಹಂಗೆ ಹಿಂಗೆ ಎಲ್ಲ ಓಡ್ ಬಿಡ್ಕೊಂಡು ಮಾತಾಡಿದ್ದೀರಾ, ವಿಡಿಯೋಗಳನ್ನೆಲ್ಲ ಹಾಕೊಂಡಿದ್ದೀರಾ. ಇದ್ರ ಬಗ್ಗೆ ನಮಗೆ ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆನೇ ಇಲ್ಲ. ನಾವು ಅದರಲ್ಲಿ ತಲೆ ಕೆಡ್ಸ್ಕೊಂಡು ಇಲ್ಲ. ಆದ್ರೆ ಈ ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡ್ಕೊಂಡು ಬಂದ್ರೆ ನಾವು ಈ ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಯಾವುದೇ ಅನಾಚಾರಗಳನ್ನ ಮುಂದಕ್ಕೆ ನಡೆಯೋಕೆ ಬಿಡಲ್ಲ. ಇದು ನಾವು ಇವತ್ತು ಹೇಳ್ತೀವಿ, ಅದರ ಮೇಲೆ ನಾವು ಮುಂದೆ ಹೋರಾಟ ಮಾಡಿಯೇ ಮಾಡ್ತೀವಿ. ಅದನ್ನ ನಾವು ಎಲ್ಲೂ ನಿಲ್ಸಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಬಡ್ಡಿ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಅತ್ಯಾಚಾರದ ಕೊಲೆ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಇದ್ರೂ ನಾವು ಅದನ್ನ ಬಿಟ್ಟುಕೊಡೋ ಮಾತೇ ಇಲ್ಲ. ಇದೇ 13 ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯಕ್ಕಾಗಿ ಧ್ವನಿ ಎತ್ತುತ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಈ ಧರ್ಮಸ್ಥಳ ಬರ್ತಾ ಇರಲಿಲ್ಲ. ಇಲ್ಲಿ ಆಗಿರುವಂತ ಕೊಲೆ, ದರೋಡೆ, ಅತ್ಯಾಚಾರ, ಇನ್ನು ಏನೆಲ್ಲ ಬೇಡದಿದ್ದು ಏನೆಲ್ಲ ನಡೆದಿದೆ ಈ ಧರ್ಮಸ್ಥಳದಲ್ಲಿ ಅಂತ ನಾವು ಹೇಳಿದಾಗ, ಈ ಒಂದು ಧರ್ಮಸ್ಥಳ ದೇವಸ್ಥಾನವನ್ನು ಆಡಳಿತ ಮಾಡಿಕೊಂಡಿರುವಂತವ್ರು ಸಿಬ್ಬಂದಿಗಳು ಯಾರಿದ್ದಾರೆ, ಇವ್ರು ಹೇಳೋದು ಇವರು ನಮ್ಮ ದೇವಸ್ಥಾನದ ಹೆಸರು ಹಾಳು ಮಾಡ್ತಿದ್ದಾರೆ. ಯಾರಾದ್ರೆ ಎಲ್ಲಾದ್ರೆ ಇವ್ರು ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರೂಫ್ ಇದ್ರೆ ನೀವು ಅದನ್ನ ಮುಂದೆ ತಗೊಂಡು ಬಂದಿಟ್ಟು ದೇವಸ್ಥಾನದ ಹೆಸರನ್ನ ಹಾಳು ಮಾಡಿದ್ದಾರೆ ಅಂತ ನೀವು ಹೇಳಿ ಅದನ್ನ ನೀವು ಕೇಳಿ. ಅದು ಬಿಟ್ಟು ಸುಮ್ಮನೆ ಒಂದು ಹಿಂದೂಗಳ ಅತ್ಯಾಚಾರದ ವಿಷಯದಲ್ಲಿ ಹಿಂದೂಗಳೇ ನಾವು ಧ್ವನಿ ಎತ್ತಿದೀವಿ, ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ನಾವು ಹೋರಾಟಕ್ಕೆ ಬಂದಿದೀವಿ ಅಂತ ಗೊತ್ತಿದ್ರು ನೀವು ದೇವಾಲಯನ ಹೆಸರು ಅಪಪ್ರಚಾರ ಮಾಡ್ತಿದ್ದಾರೆ,
ದೇವಸ್ಥಾನನ ಟಾರ್ಗೆಟ್ ಮಾಡ್ತಿದ್ದಾರೆ. ಬರೀ ಇದನ್ನೇ ನೀವು ಬರ್ಕೊಂಡು, ಇದನ್ನೇ ನೀವು ಹೇಳ್ಕೊಂಡು, ವಿಡಿಯೋನ ಕಟ್ ಪೇಸ್ಟ್ ಮಾಡ್ಕೊಂಡು ಇಲ್ದಿದ್ದೆಲ್ಲ ನಿಮ್ಮನ್ನ ನೀವೇ ಹೀಯಾಳಿಸ್ಕೊಳ್ತಾ ಇದ್ದೀರಾ. ಇದರಲ್ಲಿ ನಾವು ಯಾರು ಕೂಡ ಜವಾಬ್ದಾರರಿಲ್ಲ. ನಾವು ಆ ವಿಷಯದಲ್ಲಿ ಇಲ್ವೇ ಇಲ್ಲ. ನಾವು ಸೌಜನ್ಯ ಅನ್ನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಬೇಕು ಅಂತ ಬಂದಿದ್ದೌದು. ಮೊನ್ನೆ ಅದೆಲ್ಲೋ 3-4 ಕಡೆ ಕೆಲವು ಮಹಿಳೆಯರು ಹೇಳ್ತಿದ್ರು, ಇವ್ರ ಕಣ್ಣಿಗೆ ಸೌಜನ್ಯ ಮಾತ್ರನ ಕಾಣೋದು, ಬೇರೆ ಯಾವ ಹೆಣ್ಣು ಕಾಣಲ್ವಾ ಅಂತ ಹೇಳ್ತಿದ್ರು. ನೀವು ಕೇಳುವಂತ ಪ್ರಶ್ನೆಗೆ ಮೊದಲು ನಿಮ್ಮ ಮನಸ್ಸಲ್ಲೇ ನೀವು ಒಂದು ಉತ್ತರನ ಕೇಳ್ಕೊಳ್ಳಿ. ನಿಮಗೆ ಸರಿಯಾದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಅದನ್ನು ನೀವು ನಮ್ಮ ಬಾಯಿಂದ ಕೇಳಬೇಕಂತಾನೆ ಇಲ್ಲ. ನಾನು ಹೇಳ್ತಿರೋದೇನಂತ ಹೇಳಿದ್ರೆ, ಸೌಜನ್ಯಳ ಒಂದು ಅತ್ಯಾಚಾರದ ಹಿಂದೆ ಹೋರಾಟ ಮಾಡಿದ್ದೌದು ನಾವು. ನಮಗೆ ಆ ಒಂದೇ ಹೆಣ್ಣು ಕಣ್ಣಿಗೆ ಕಾಣಿದ್ದು ಅನ್ಕೊಡೋಣ. ಆದ್ರೆ ಆ ಒಂದು ಹೆಣ್ಣಿನ ಹಿಂದೆ ಇಷ್ಟು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋರಾಟ ಮಾಡಿರೋದ್ರಿಂದ ಇವತ್ತು ಧರ್ಮಸ್ಥಳದಲ್ಲಿ ಇಷ್ಟೊಂದು ಕೊಲೆ ಅತ್ಯಾಚಾರ ಆಗಿದೆ ಅನ್ನೋ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವಂಗೆ ಆಗಿದೆ. ಯಾಕಂತ ಹೇಳಿದ್ರೆ, ಅಕಸ್ಮಾತ್ ಸೌಜನ್ಯ ವಿಷಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬರ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಧರ್ಮಸ್ಥಳ ಬರ್ತಾನೆ ಇರ್ಲಿಲ್ಲ. ಇವತ್ತು ಇವ್ರನ್ನ ರಕ್ಷಣೆ ಮಾಡಕ್ಕೆ ಈ ಬಿಜೆಪಿ ಪಕ್ಷದವರು ಮುಂದೆ ಬಂದು, ನಾವು ಇದನ್ನ ಧರ್ಮ ರಕ್ಷಣೆ ಮಾಡ್ತೀವಿ, ನಾವು ಹಿಂದೂ ದೇವಾಲಯನ ಉಳಿಸ್ತೀವಿ. ಯಾರು ಎಲ್ಲಿ ನಿಮ್ಮ ದೇವಾಲಯನ ಹೀಯಾಳಿಸ್ತಿದ್ದಾರೆ? ಯಾರು ಈ ಧರ್ಮಸ್ಥಳದಲ್ಲಿ ಇರುವಂತ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಹಾಳು ಮಾಡಕ್ಕೆ ಹೊರಟಿದ್ದಾರೆ? ಯಾರು ಬಂದಿಲ್ಲ. ನೀವೇ ಬೊಗಳೆ ಬಿಡ್ತಿರೋದು. ಎಲ್ಲೋ ನೀವು ಒಂದು ಕಡೆ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನೀವು ಇದನ್ನ ಒಂದು ಆಯುಧ ಮಾಡ್ಕೊಂಡಿದ್ದೀರಾ. ಅದು ಬಿಟ್ರೆ ಬೇರೆ ಎಲ್ಲೂ ದೇವಸ್ಥಾನನ ಟಾರ್ಗೆಟ್ ಮಾಡಿ ಮಾತಾಡಿದವರು ಇಲ್ಲಿ ಯಾರೂ ಇಲ್ಲ. ನೀವು ಇದನ್ನ ಕ್ಲಿಯರ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ. ಎರಡನೇದಾಗಿ ಹೇಳ್ಬೇಕಂದ್ರೆ, 13 ವರ್ಷದಿಂದ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಬಿಜೆಪಿ MLAಗಳು ಸೌಜನ್ಯ ಮನೆಗೆ ಕಾಲಿಡ್ಲಿಲ್ಲ. ಯಾಕೆ ನೀವು ಕಾಲಿಡ್ಲಿಲ್ಲ? ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಂತ ನೀವು ಯಾಕೆ ಮುಂದೆ ಬರಲಿಲ್ಲ? ಇವತ್ತು ನಿಮಗೆ ಏನಂತದ್ದು ಬಿದ್ದೋಗಿದೆ. 13 ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿದವರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ನಡೀತಾ ಇರುವಾಗ ನೀವು ಎಲ್ಲೂ ಮಧ್ಯೆ ಬರಲೇ ಇಲ್ಲ. ನೀವು ಯಾವುದೇ ರೀತಿಲಿ ದೇವಾಲಯ ದೇಸರಾಳಾಗ್ತಿದೆ, ಅದರಿಂದ ನಾವು ಬಂದು ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕು, ಈ ಅನ್ಯಾಯ ಯಾರಿಂದ ನಡೆದಿದೆ ಅದನ್ನು ನಾವು ಹೊರಗೆ ತೆಗಿಬೇಕಂತ ಯಾವುದೇ ಕರಾವಳಿಯಲ್ಲಿರುವಂತಹ MLA ಮುಂದೆ ಬರಲಿಲ್ಲ. ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯ ಅಲ್ಲಿ ಯಾರು ಇದ್ದಾನೆ ಅವನ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಗೊತ್ತಾದಾಗ ನಿಮಗೆ ಗೊತ್ತಾಯ್ತು, ಇವಾಗ ಇದು ನಮ್ಮ ಬುಡಕ್ಕೂ ಬರುತ್ತೆ ಅಂತ. ಆವಾಗ ನೀವು ಅಲ್ಲಿಂದ 200 ಗಾಡಿ, ಇಲ್ಲಿಂದ 200 ಗಾಡಿ ಇದನ್ನ ವ್ಯವಸ್ಥೆ ಮಾಡ್ಕೊಂಡು ಬರೋಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಯಾರು? ಈ ನಿಮ್ಮ ಬಿಜೆಪಿ ಪಕ್ಷದವರು. ನಿಮಗೆ ಓಟು ಬಿದ್ದಿದ್ದೇ ಇದೇ ಸೌಜನ್ಯ ಹೋರಾಟಗಾರರದ್ದು. ನೆನ್ಪಿರ್ಲಿ. ನಿಮ್ಮ ಕತೆ ಮುಂದೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಇನ್ನೆಷ್ಟು ಓಟು ಬೀಳುತ್ತೆ ಅನ್ನೋದನ್ನ ನೀವು ಇವತ್ತೇ ಬರೆದಿಡ್ಕೊಳ್ಳಿ. ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪಕ್ಷದಲ್ಲಿ ಇರುವಂತವ್ರು, ನಿಮ್ಮ ಪಕ್ಷದಲ್ಲಿ ಇರುವಂತ ರಾಜ್ಯಸಭಾ ಸದಸ್ಯ ಯಾರಿದ್ದಾನೆ ಅವನನ್ನ ರಕ್ಷಣೆ ಮಾಡಬೇಕು ನಾವು. ಎಲ್ಲಾದ್ರೆ ನೀವು ದೇವಾಲಯನ ರಕ್ಷಣೆ ಮಾಡಕ್ಕೆ ಹೊರಟಿಲ್ಲ. ನೀವು ಹೇಳ್ತಿರೋದು ಮಾತ್ರ ಈ ದೇವಾಲಯದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ನಾವು ಅದನ್ನ ಉಳಿಸ್ತೀವಿ ಅಂತ. ನೋಡಿ, ಇಲ್ಲಿ ಬೇಕಾಗಿರೋದು ಅತ್ಯಾಚಾರ ಮಾಡಿದವರು ಯಾರು ಅಂತ. ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಿತ್ತು. ಅದಕ್ಕೆ ನೀವು 200 ಗಾಡಿ ಅಲ್ಲ, ನೀವು 1000 ಗಾಡಿಲಿ ಬನ್ನಿ. ಅದಕ್ಕೆ ನಿಮಗೆ ಎಲ್ಲರದ್ದು ಸಪೋರ್ಟ್ ಇದೆ, ನಮ್ದು ಕೂಡ ಬೆಂಬಲ ಇದೆ. ಅದು ಬಿಟ್ಟು ನೀವು ಸುಮ್ಮನೆ ನಿಮ್ ಹಿಂದೆ ಬಂದವರು ಯಾರೆಲ್ಲ ಇದ್ದಾರೆ, ನೀವು ಎಲ್ಲರೂ ಬಂದು ಮೊನ್ನೆ ಧರ್ಮಸ್ಥಳಕ್ಕೆ ಬಂದ್ರಲ್ವಾ, ನೀವು ಅಲ್ಲಿಗೆ ಬರೋದು ಬೇಡ. ಇವತ್ತು ನೀವು ನಿಂತ ಜಾಗದಲ್ಲಿ ನಿಂತು ಬಿಟ್ಟು ಬಂದವರೆಲ್ಲರೂ ನಾವು ಯಾರದೇ ₹1 ಹಣ ತಿಂದಲೇ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದಿದ್ದು ಅಂತ ನೀವು ಅಣ್ಣಪ್ಪನ ಮೇಲೆ ಆಣೆ ಮಾಡಿ ನೋಡೋಣ. ಪ್ರತಿಯೊಬ್ಬರು ಕೂಡ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಬಂದವರು ನಮ್ಮ ಸ್ವತಃ ಹಣದಿಂದ ನಾವಿಲ್ಲಿಗೆ ಬಂದಿದ್ದೀವಿ, ನಮಗೆ ಯಾರು ಕೂಡ ₹1 ಕೂಡ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಣ್ಣಪ್ಪನ ಮೇಲೆ ಆಣೆ ಮಾಡಿ ನೋಡೋಣ. ನೀವು ಬಂದವರೆಲ್ಲರೂ ಇವರು ಬಿಸಾಕಿದಂತ ಎಂಜಿಲ್ನ ತಿನ್ನೋಕೆ ಬಂದವರು. ನೀವು ಆ ಒಂದೇ ಕಾರಣಕ್ಕೆ ನೀವು ಬಂದವರು. ಇವತ್ತು ಮೊನ್ನೆ ನಾನು ನೋಡಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು, ಗಿರೀಶ್ ಮಟ್ಟಣ್ಣನವ್ರದ್ದು, ನೀವು ಮತ್ತೆ ಸಮೀರ್ MDದು ಫೋಟೋ ಮಾಡ್ಕೊಂಡು ಅದ್ರ ಮೇಲೆ ಬೆಂಕಿ ಕೊಟ್ಟು ಕಾಲಲ್ಲಿ ಒದ್ದು ಇದನ್ನೆಲ್ಲ ನೀವು ಮಾಡ್ತಿರೋದು ಯಾಕೆ? ಯಾರು ಹೇಳ್ತಿದ್ದಾರೆ ದೇವಸ್ಥಾನದ ಬಗ್ಗೆ? ಯಾರು ಮಾತಾಡ್ತಿದ್ದಾರೆ? ನೀವು ವಿರುದ್ಧವಾಗಿ ಯಾಕೆ ನಿಂತಿದ್ದೀರಾ ಅಂತ ಹೇಳಿದ್ರೆ, ನಿಮಗೂ ಗೊತ್ತಿದೆ ಅತ್ಯಾಚಾರ ಮಾಡಿದವನು ಯಾರು ಅಂತ. ಆ ಅತ್ಯಾಚಾರ ಮಾಡಿದವನ್ನ ನೀವು ರಕ್ಷಣೆ ಮಾಡಿದ್ರೆ ನೀವು
ರಕ್ಷಣೆಯಲ್ಲಿ ಇರ್ತೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅದರಿಂದ ನೀವು ನಿಮ್ ಹಿಂದೆ ಬರೋರ್ನ ಎಲ್ಲರನ್ನು 1,000-2,000 ಕೊಟ್ಟು ನೀವು ಕರ್ಸ್ಕೊಂಡು ಬಂದಿದ್ದೀರಾ. ನೀವು ಆ ರೀತಿ ನೀವು ಮಾಡಿಯೇ ಇಲ್ಲ ಅನ್ನೋದಾದ್ರೆ ನೀವು ಅಣ್ಣಪ್ಪನ ಮುಂದೆ, ಮಂಜುನಾಥನ ಮುಂದೆ ನೀವು ಆಣೆ ಮಾಡಿ, ನಾವು ₹1 ದುಡ್ಡು ತಗೊಳ್ದಲೆ ಈ ಜಾಗಕ್ಕೆ ಬಂದಿದ್ದು ಅಂತ. ನೋಡೋಣ. ಇದೆಲ್ಲ ಬೇಡ್ದಿದ್ನ ಮಾಡೋದನ್ನ ಬಿಟ್ಟು ಈ ನಮ್ಮ ಹಿಂದೂ ಹೆಣ್ಮಕ್ಳದ ಅತ್ಯಾಚಾರ ಮಾಡಿದವನು ಯಾರು, ಅದರಿಂದ ನೀವು ಹೋರಾಟ ಮಾಡಿ. 13 ವರ್ಷದಿಂದ ನೀವು ಸೌಜನ್ಯ ಹೆಣ್ಣಿಗೆ ನೀವು ನ್ಯಾಯ ಕೊಡ್ಸಕ್ಕೆ ಇದೇ ಬಿಜೆಪಿ ಪಕ್ಷದವ್ರು ಬರ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಈ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಿಂದ ವೀರೇಂದ್ರ ಹೆಗ್ಗಡೆ ಆಡಳಿತದಲ್ಲಿ ಈ ದೇವಸ್ಥಾನ ಉಂಟು. ಅದು ನಮಗೆಲ್ರಿಗೂ ಗೊತ್ತಿರೋದು. ಅಲ್ಲಿ ಏನೇ ಆದ್ರೂ ವೀರೇಂದ್ರ ಹೆಗ್ಗಡೆ ಕೈಲಿ ಕೇಳಿ ಮಾಡ್ತಾ ಇದ್ರು. ಇವತ್ತು ಅದೇ ದೇವಸ್ಥಾನನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಬೀದಿ ಬೀದಿ ಅಲ್ದಾಡ್ತಿದ್ದೀರಾ. ಯಾರಿಗೆ? ಇದೇ ಧರ್ಮಸ್ಥಳವನ್ನು ಆಡಳಿತ ಮಾಡ್ಕೊಂಡು ಬಂದಿರುವಂತ ವೀರೇಂದ್ರ ಹೆಗ್ಗಡೆಗೆ ಬೀದಿ ಬೀದಿ ಹಲ್ದು ಬಿಟ್ಟು ನೀವು ಹುಚ್ಚುರ್ತರ ನಾವು ಇದನ್ನ ರಕ್ಷಣೆ ಮಾಡ್ತೀವಿ, ಅದನ್ನ ರಕ್ಷಣೆ ಮಾಡ್ತೀವಿ, ಧರ್ಮ ಸಂರಕ್ಷಣೆ ಮಾಡ್ತೀವಿ. ಈ ಪರಿಸ್ಥಿತಿಗೆ ಬಂದಿದ್ ಯಾಕೆ? ಯಾಕಂತ ಹೇಳಿದ್ರೆ ನೀವು 13 ವರ್ಷದ ಹಿಂದೆ ಏನು ಮಾಡ್ಲೇ ಇಲ್ಲ. ನೀವು ಅತ್ಯಾಚಾರಿಗಳನ್ನ ನೀವು ರಕ್ಷಣೆ ಮಾಡೋದ್ರಲ್ಲೇ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ. ಇವತ್ತು SIT ಅಧಿಕಾರಿಗಳು ಇಲ್ಲಿ ಬಂದು ಊತಿಟ್ಟಿರೋ ಹೆಣಗಳನ್ನ ತೆಗಿತೀವಿ ಅಂತ ನಿಮ್ಗೆ ಗೊತ್ತಾದಾಗ ನೀವು ಎಚ್ಚರವಾದ್ರಿ. ಯಾಕಂತ ಹೇಳಿದ್ರೆ ಇನ್ನು ನೀವು ಯಾವ ಮೂಲೆಯಲ್ಲಿ ಇದ್ರು ನಿಮ್ನ ಓದ್ದು ಹೇಳ್ಕೊಂಡು ಬರ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಇದರಲ್ಲಿ ಬರೀ ಬಿಜೆಪಿ ಕಾರ್ಯಕರ್ತರದೇ ಕೈವಾಡ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲಾ ಪಕ್ಷದವರು ನೀವು ಇದರಲ್ಲಿ ಸೇರ್ಕೊಂಡಿದ್ದೀರಾ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಊಸ್ಬಿಟ್ರೇನೆ ನೀವು ಬಿಟ್ಕೊಡಲ್ಲ. ಬಿಜೆಪಿ ಅವರು ನೀವು ಅಷ್ಟು ಅದನ್ನ ಪಬ್ಲಿಸಿಟಿ ಮಾಡ್ತೀರಾ. ಇನ್ನು ಇಲ್ಲಿ ಅತ್ಯಾಚಾರ ಆಗಿರೋ ವಿಷಯದಲ್ಲಿ ನೀವೆಲ್ಲರೂ ಸುಮ್ಮನೆ ಇದ್ದೀರಾ ಅಂತ ಹೇಳಿದ್ರೆ ಇನ್ನು ನಿಮ್ಮ ಹಣೆ ಬರ ನಮಗೆ ಗೊತ್ತಾಗಲ್ವಾ? ನೀವು ಯಾವತ್ತೂ ನೀವು ಹೋರಾಟ ಮಾಡಬೇಕಿತ್ತು, ಯಾರು ಕೂಡ ಮಾಡಕ್ಕೆ ಬರಲಿಲ್ಲ. ಅದಿರ್ಲಿ, ನಿಮಗೆ ಮುಂದಿನ ದಿವಸ ಇದೇ ನಮ್ಮ ಹೋರಾಟಗಾರರು, ಇದೇ ನಮ್ಮ ರಾಜಕೀಯ ರಹಿತ ಹಿಂದೂಗಳು ಯಾರಿದ್ದಾರೆ ಇವ್ರದ್ದು ಓಟು ನಿಮಗೆ ಎಷ್ಟು ಓಟ್ ಬೀಳ್ಬಹುದು ಅನ್ನೋದನ್ನ ನೀವು ಇವತ್ತಿಂದನೇ ಕೌಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ತಲೆಬುರುಡೆ ವಿಷಯದಲ್ಲಿ ಯಾವುದೇ ಮಾಹಿತಿ ಬರ್ತಾ ಇಲ್ಲ. ಗುಂಡಿಯಿಂದ ನಮಗೆ ಏನು ಸಿಕ್ಕಿಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ, ಇನ್ನು ಮುಂದೆ SIT ತನಿಖೆ ಮಾಡೋರು ಗುಂಡಿ ತೆಗಿಲೇಬಾರ್ದು, ಇದನ್ನೆಲ್ಲ ಹೇಳೋರು ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಕೂತ್ಕೊಳ್ಳಿ. ತಲೆಬುರುಡೆ ವಿಷಯದಲ್ಲಿ SIT ಅಧಿಕಾರಿಗಳು ಯಾವುದೇ ಮಾಹಿತಿನ ಇಷ್ಟರವರೆಗೆ ಯಾರಿಗೂ ಕೊಟ್ಟಿಲ್ಲ. ಸುಮ್ಮನೆ ಈ ಟಿವಿ ಚಾನೆಲ್ ಅಲ್ಲಿ ಇಲ್ಲಿ ಬರುವಂತ ವಿಷಯಗಳನ್ನ ತಲೆಗೆ ಹಾಕೋಬೇಡಿ. ಯಾಕಂದ್ರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ SIT ಅಧಿಕಾರಿಗಳೇ ಯಾವುದೇ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ನಾವೇ ಬಾಯಲ್ಲಿ ಮಾತಾಡ್ಕೊಂಡು ಏನ್ ಪ್ರಯೋಜನ ಇದೆ? ಎಲ್ಲಾ ಗುಂಡಿಯಿಂದಲೂ ಮಣ್ಣು ತಗೊಂಡೋಗಿದ್ದಾರೆ, ಮೂಳೆ ತಗೊಂಡೋಗಿದ್ದಾರೆ. ಅದ್ರದ್ದು ಮಾಹಿತಿ ಇನ್ನು ಬಂದ ಮೇಲೆ ಅವ್ರು ಕೊಡ್ತಾರೆ. ನ್ಯೂಸ್ ಅಲ್ಲಿ ಇಷ್ಟು ಸುಳ್ಳು ಸುದ್ದಿನ ಹೇಳ್ತಾರಂತ ಹೇಳಿದ್ರೆ ಇದರಿಂದ ಕೈವಾಡ ಯಾರ್ದು? ನಾವು ಯೋಚನೆ ಮಾಡ್ಬೇಕಾಗಿರೋದು ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಅತ್ಯಾಚಾರಿಗಳು ಅವರಲ್ಲಿ ಇರುವಂತಹ ಶಕ್ತಿನ ಎಲ್ಲದರಲ್ಲೂ ಪ್ರಯೋಗ ಮಾಡ್ತಾ ಇದ್ದಾರೆ. ಜನರು ಮೂರ್ಖರು ನೋಡಿ. 100-200 ಕೊಟ್ರೇನೆ ಏನ್ ಕೆಲ್ಸನೂ ಮಾಡಕ್ಕೆ ಏಸಿಗೆ ತಿನ್ನೋಕು ಯೋಚನೆ ಮಾಡಲ್ಲ ಅಂತವ್ರು ನಮ್ಮ ಈ ರಾಜ್ಯದಲ್ಲಿ ಇದ್ದಾರೆ. ಹಂಗಿರುವಾಗ ಅವ್ರ ಕೈಗೆ 1,000 ಕೊಟ್ರೆ ಇವ್ರು ಹೇಳ್ದಂಗ ಅವ್ರು ಕೇಳ್ತಾರಲ್ವಾ? ಅವರಿಗೆ ಹೆಣ್ಮಕ್ಳ ಬಗ್ಗೆ ಗೌರವ ಬಿಡಿ, ಅವ್ರ ಬಗ್ಗೆ ಚಿಂತೆನೆ ಇರಲ್ಲ. ಹೆಣ್ಮಕ್ಳು ಹೊಟ್ಟೆಲ್ಲೇ ನಾವು ಹುಟ್ಟು ಬಂದಿದ್ದಂತ ಅವ್ರಿಗೆ ಅದು ಕೂಡ ಗೊತ್ತಿಲ್ಲ. ಇವತ್ತಿನ ದಿವಸ ಅವ್ರಿಗೆ 1,000 ಕೊಟ್ರೆ ಅವ್ರ ತಾಯಿ ಜೊತೆನೆ ಮಲ್ಗಕ್ಕೂ ರೆಡಿ ಆಗ್ಬಿಡ್ತಾರೆ. ಅಂತ ಬೇವರ್ಸಿಗಳಿದ್ದಾರೆ. ಅವ್ರನ್ನ ಒಟ್ಟು ಮಾಡ್ಕೊಂಡು ನಾವು ಆ ರಕ್ಷಣೆ ಮಾಡ್ತೀವಿ, ಈ ರಕ್ಷಣೆ ಮಾಡ್ತೀವಿ ಅಂತ ಬರೋದ್ಕಿಂತ ನ್ಯಾಯವಾಗಿ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಇಲ್ಲಿಷ್ಟು ಕೊಲೆ ಆಗಿದೆ, ಅದ್ರ ಬಗ್ಗೆ ತನಿಖೆ ಮಾಡಿ, ಅದಕ್ಕೆ ನಮ್ಮೆಲ್ಲರದ್ದು ಬೆಂಬಲ ಇದೆ. ಅದ್ರ ಮೇಲೆ ದೇವಸ್ಥಾನದ ಅಪಪ್ರಚಾರ ಆಗೋದೇ ನಿಲ್ಲುತ್ತೆ. ಇವತ್ತು ದೇವಸ್ಥಾನನ ಅಪಪ್ರಚಾರ ಮಾಡ್ತಿರೋದು ಸೌಜನ್ಯ ಹೋರಾಟಗಾರರಲ್ಲ, ಬರೀ ಬಿಜೆಪಿ ಪಕ್ಷದಲ್ಲಿರೋರು. ನೀವೇ ಈ ಧರ್ಮಸ್ಥಳವನ್ನ ಅಪಪ್ರಚಾರ ಮಾಡ್ತಿರೋದು, ಬೇರೆ ಯಾರು ಅಲ್ಲ. ನೀವು ಮೊದಲು ಬದಲಾಗಬೇಕಿತ್ತು. ನೀವು ಇವತ್ತೇನ್ ಮಾಡ್ತಾ ಇದ್ದೀರಂತ ಹೇಳಿದ್ರೆ ನೀವು ಈ ಅತ್ಯಾಚಾರಿಗಳ ಪರ ನಿಂತು ಅವ್ರನ್ನ ರಕ್ಷಣೆ ಮಾಡೋಕೆ ನೀವು ಹೊರಟಿದ್ದೀರ. ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಯಾವ ಒಂದು ತೊಂದರೆನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನೀವು ಅದನ್ನ ತಿಳ್ಕೋತಾ ಹೋಗ್ತೀರಾ. ಇಲ್ಲಿ ಯಾರು ಕೂಡ ಸೌಜನ್ಯ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಆಗಿರುವಂತ ಅತ್ಯಾಚಾರದ ವಿಷಯದಲ್ಲಿ ಆಗಿರ್ಬೋದು, ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋಕೆ ಬಂದವರು ಯಾರು ಕೂಡ ಉಳಿದಿಲ್ಲ. ಎಲ್ಲರೂ ಸರ್ವನಾಶ ಆಗಿ ಹೋಗಿದ್ದಾರೆ. ಇವತ್ತಿಂದ ಅದು ನಿಮ್ಮ ಕುಟುಂಬದ ಹಿಂದೆ ಬಂದಾಗಿದೆ ಆ ಶಕ್ತಿ. ಇನ್ನು ನಿಮಗೆ ಇದ್ದೇ ಇದೆ, ನಿಮಗಿನ್ನು ಉಳಿಗಾಲ ಇಲ್ಲ. ನಾವು ಮತ್ತೊಂದು ಮುಖ್ಯವಾದ ವಿಷಯ, ಕಿರಿಕ್ ಕೀರ್ತಿ ಅನ್ನೋನೊಬ್ಬ, ಈ ಕಿರಿಕ್ ಕೀರ್ತಿ ಅನ್ನೋನು
ಕರಿ ಕಾಗೆ ಅವನು. ಲೋ ಕಚಡ ಬೇವರ್ಸಿ, ನೀನ್ ಹೊಟ್ಟೆಗೆ ಅನ್ನ ತಿಂತೀಯ ಏಲ್ ತಿಂತೀಯ? ಮೊದಲು ಅದನ್ನ ನೀನ್ ನಿನ್ ಬಾಯಿಂದನೇ ಹೇಳು. ನಿನ್ನ ಹೊಲಸು ಬಾಯಿಂದನೇ ಇದನ್ನ ಹೇಳು. ನೀನು ಕಚಡ ತಿಂತೀಯ ಏಲ್ ತಿಂತೀಯ ಏನ್ ತಿಂತೀಯ? ಬೇವರ್ಸಿ ಗೋಳಿ ಮಗನೇ, ನೀನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನೀನ್ ಹೇಳ್ತೀಯ ಸೌಜನ್ಯ ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ. ನಿನ್ನ ಅವ್ವನ್ ತುಲ್ಲು. ಬೇವರ್ಸಿ ಸುಳೆ ಮಗನೇ, ನಿನಗೆ ಚೂರಾದರೆ ಮಾನ ಮರ್ಯಾದೆ ಏನಾದ್ರೂ ಉಂಟೇನ ನಿನಗೆ? ಕಚಡ ನಾಯಿ, ಹುಚ್ಚನ್ ತರ ಮಾತಾಡ್ತೀಯಲ್ವ ನೀನು ಬೇವರ್ಸಿ. ನಿಮ್ಮಂತ ಕಚಡಗಳು ಇಷ್ಟು ಕೀಳ್ಮಟ್ಟಕ್ಕೆ ಇಳಿದು ಮಾತಾಡ್ತಾರಂತ ಹೇಳಿದ್ರೆ ನೀವು ಎಂತ ತಾಯಿ ಹೊಟ್ಟೆಲಿ ಹುಟ್ಟಿ ಬಂದಿರ್ಬೋದು? ನೀವು ನಿಜವಾಗ್ಲೂ ನೀವು ನಿಮ್ಮ ಒಂದು ಅಪ್ಪಂದರಿಗೆ ಹುಟ್ಟಿರ್ತೀರ? ನೀವು ಮಾನ ಮರ್ಯಾದೆ ಬಿಟ್ಟು ಆ ಸೌಜನ್ಯ ಅನ್ನೋ ಹೆಣ್ಣನ್ನ ಇಷ್ಟು ಭಯಂಕರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಅವಳದು ಕೈಕಾಲನ್ನ ಮರಕ್ಕೆ ಕಟ್ಟಿ ಹಾಕಿ ಅವಳದು ಯೋನಿ ಒಳಗಡೆ ಕಲ್ಲು ಮಣ್ಣನ್ನ ತುಂಬಿಸಿ, ಇನ್ನು ನಿಮಗೆ ಯಾವ ರೀತಿ ಹೇಳ್ಬೇಕು? ಬೇವರ್ಸಿಗಳ, ನಿನ್ನನ್ನು ಅದೇ ತರ ಒಂದು ಕಂಬಕ್ಕೆ ಕಟ್ಟಾಕಿ ನಿನ್ನನ್ನ ಬೆತ್ತಲೆ ಮಾಡಿ ಸೂಳೆ ಮಗನೇ ನಿಂದು ಸಾಮಾನಿಗೆ ಇದೆಯಲ್ಲ ಪೆಟ್ರೋಲ್ ಹಾಕಿ ಬೆಂಕಿ ಕೊಡ್ಬೇಕು. ನಿನ್ ಸಾಮಾನಿಗೆ ಸುತ್ತಿಗೆ ಹಿಡ್ಕೊಂಡು ಹೊಡಿಬೇಕು. ಬೇವರ್ಸಿ ನಾಯಿ ನೀನು, ಕರಿ ಗೂಬೆ. ಪವಿತ್ರವಾಗಿ ಸತ್ತೋಗಿದ್ದಾಳೆ ಅಂತ ಹೇಳ್ತೀಯಲ್ವ ನೀನು ಸೂಳೆ ಮಗನೇ. ನಿನಗೇನಾದ್ರೆ ಮಾನ ಮರ್ಯಾದೆ ಇದೆಯಾ ನಿನಗೆ? ಕೀರ್ತಿ, ಒಂದು ಹೆಸರು ನೋಡೋ ನಿಂದು. ನಿನ್ನ ಹೆಸರು ನೋಡು, ಆ ಹೆಸರಿಗೆ ಉಗಿತಾರೆ ಜನ. ಅದು ಯಾವ ಹೆಸರು ನಿಂದು? ಕೀರ್ತಿ ಏನದು ಹೆಸರು? ಅದು ನಿಂದು ಜನ್ಮಕ್ಕೆ. ಬೇವರ್ಸಿ ನಾಯಿ, ಮೊದಲು ನಿನ್ನ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೀನು ನೋಡೋಕ್ಕಾಗ್ಲಿಲ್ಲ. ನೀನ್ ಇನ್ನೇನೋ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಲೋಪರ್. ಅಲ್ಕ ಬೇವರ್ಸಿ ನಾಯಿ ನೀನು. ಅವನು ಇನ್ನೊಬ್ಬ ಯಾರೋ ಅವನು ವಸಂತಿ ಗಿಳಿಯಾರ್. ಲೋ ತಗಡು, ನಿನ್ನ ಜನ್ಮ ನೋಡೋ ನಿಂದು, ಮೂತಿ ನೋಡೋ ನಿಂದು. ಕೋತಿ ತರ ಇದೆಯಾ ಬೇವರ್ಸಿ. ನೀನೇನೋ ಬೊಗಳ್ತೀಯ? ಏನ್ ಬೊಗಳ್ತೀಯ ನೀನು? ಇನ್ನು ಮುಂದಕ್ಕೆ ನೀವು ಮಾಡೋದು ಕ್ರಾಂತಿ. ಕೈಯಲ್ಲಿ ಏನ್ ಹಿಡ್ಕೊಳ್ತೀರಾ? ದೊಣ್ಣೆ ಹಿಡ್ಕೊಳ್ತೀರಾ? ನುಗ್ಗಿ ಹೊಡಿತೀರಾ? ಒಂದು ನೆನ್ಪಿಡ್ಕ ಕಚ್ಚಡ ಬೇವರ್ಸಿ, ನಿನಗೆ ಹೇಳ್ತಿರೋದು ವಸಂತಿ ಗಿಳಿಯಾರ್. ಒಂದು ನೆನ್ಪಿಡ್ಕ, ಮನೆಗೆ ನುಗ್ಗಿ ಹೊಡಿಯಕ್ಕೆ ನಮಿಗೂ ಬರುತ್ತೆ. ನೀವ್ ಅದೇನು 3 ಚಾನೆಲ್ ಅವರಿಗೆ ಮೊನ್ನೆ ಗುಂಪು ಕಟ್ಕೊಂಡು ಹೊಡಿಯಕ್ಕೆ ಬಂದ್ರಲ್ವಾ, ಅದಕ್ಕಿಂತ ಹೆಚ್ಚು ನಿಮ್ಮ ಮನೆಗೆ ನುಗ್ಗಿ ಹೊಡೆಯೋ ತಾಕತ್ತು ನಮ್ಮ ಹತ್ರ ಇದೆ. ನಾವು ಕೂಡ ನಿಜವಾದ ಹಿಂದೂಗಳೇ, ನಮ್ಮ ಹತ್ರನೂ ಅದೇ ಗಂಡಸ್ಥಾನ ಇದೆ. ನಾವು ಸುಮ್ಮನೆ ಇದೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣ. ಅಕಸ್ಮಾತ್ ಅವ್ರು ಇವತ್ತು ರಾತ್ರಿ ಕೂಡ ಹೇಳಿದ್ರೆ ನಾವ್ ಇಲ್ಲಿಂದ ಬೊಂಬೈಯಿಂದ 500 ಜನ ಬರ್ತೀವಿ. ನಮ್ಮ ಹತ್ರ ಅಷ್ಟು ತಾಕತ್ತಿದೆ. ಈ ವಿಷಯದಲ್ಲಿ ನುಗ್ಗಿ ಹೊಡೆಯಕ್ಕೆ ನಮಿಗೂ ಬರುತ್ತೆ, ದೊಣ್ಣೆ ತರಕ್ಕೆ ನಮಿಗೂ ಬರುತ್ತೆ. ನೀನು ಒಬ್ಬನೇ ನಿನ್ನ ಅಪ್ಪನಿಗೆ ಹುಟ್ಟದವನಲ್ಲ. ದೊಣ್ಣೆ ಇಟ್ಕೊಂಡು ಬರ್ತೀವಿ ಅಂತ ಹೇಳಕ್ಕೆ. ಕಚಡ ಬೇವರ್ಸಿಗಳ, ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯರಾಗಿದ್ರೆ ನೀವು ಸೀದಾ ಮಾತಾಡ್ತಿದ್ರಿ. ಇಲ್ಲಿ ಹೋರಾಟ ಮಾಡೋರಿಗೆ, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳೋರಿಗೆ ದೊಣ್ಣೆ ಇಟ್ಕೊಂಡು ಬರ್ತೀವಿ, ಮನೆಗೆ ನುಗ್ತೀವಿ, ಗುಂಪು ಕಟ್ಕೊಂಡು ಹೊಡಿಯಕ್ಕೆ ಬರ್ತೀರ. ಹೊಡಿಯಕ್ಕೆ ನಮಿಗೂ ಬರುತ್ತೆ. ನಾವು ಹೊಡೆದಾಟ ಮಾಡೋರೆ. ನಾವು ಕೈಗೆ ಬಳೆ ಹಾಕೊಂಡು ಸುಮ್ಮನೆ ಮನೇಲಿ ಕೂತವರಲ್ಲ. ನಮಿಗೂ ಗೊತ್ತಿದೆ. ಹೊಡೆದಾಟಕ್ಕೆ ಇಳಿದ್ರೆ ನಾವು ಹಿಡಿತೀವಿ. ನೀವು ಮಾಡಿರೋದು ಇನ್ನೂ ಕೂಡ 1% ಅಷ್ಟೇ. ನಾವು ಮಾಡಿದ್ರೆ ಕಂಪ್ಲೀಟ್ ಮಾಡ್ತೀವಿ. 100ಕ್ಕೆ 100% ಕಂಪ್ಲೀಟ್ ಮಾಡ್ತೀವಿ. ಬೇಕಾದ್ರೆ ಬರೀ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಒಂದು ಮಾತು ಹೇಳಿ, ನಿಮ್ಮಂತ ಕಚಡಗಳು 100-200 ಕೊಟ್ಟು ಜನ ಕರ್ಸ್ಕೊಂಡ್ ಬರ್ತೀರಾ. ನಾವ್ ಹಂಗಲ್ಲ, ನಾವ್ ಹಂಗೆ ಬರ್ತೀವಿ. ಅವಾಗ ಗೊತ್ತಾಗುತ್ತೆ ನಿಮಗೆ ನಮ್ದು ಪವರ್ ಏನಿದೆ ಅಂತ. ದೊಣ್ಣೆ ತಗೊಂಡ್ ಬರೋದು, ನುಗ್ಗಿ ಹೊಡೆಯೋದು, ಇದನ್ನೆಲ್ಲ ಕನ್ಸಲ್ಲಿ ಮಾತ್ರ ಕಾಣ್ಬೇಕು ನೀನು. ಇದೇ ಕೊನೆ, ಇದೇ ಲಾಸ್ಟ್. ಇದೇ ಲಾಸ್ಟ್ ನಿನಗೆ ವಾರ್ನಿಂಗ್ ಅನ್ಕೋ ಕಚಡ ನಾಯಿ ನೀನು. ನಿಮ್ಮಂತ ಬೇವರ್ಸ್ಗಳು ಇರೋದಕ್ಕೋಸ್ಕರ ಇಲ್ಲಿ ಇಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿರೋದು. ಮೊದಲೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡು, ಒಂದು ಮಗುಗ್ ಜನ್ಮ ಕೊಡ್ಸು. ಅದ್ರ ಮೇಲೆ ಗಂಡ್ಸ್ ಅನ್ಕೊಂಡು ನಿಯತ್ತಾಗಿ ಬಾಳು. ಅದು ಬಿಟ್ಟು ಯಾರ್ದೋ ಮನೆದ ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಅಂತ ಗೊತ್ತಿದ್ರು ಬೇವರ್ಸಿ ಏಲ್ ತಿನ್ನೋ ಕೆಲಸ ಮಾಡ್ತಾ ಇದೀಯಾ. ದೊಣ್ಣೆ ತಗೊಂಡ್ ಬರ್ತೀವಿ, ನುಗ್ಗಿ ಹೊಡಿತೀವಿ. ಹೊಡಿಯಕ್ ನಮಿಗೂ ಬರುತ್ತೆ, ನೆನ್ಪಿರ್ಲಿ. ನಾವು ಹೊಡೆದ್ರೆ ಕೈಕಾಲು ಮುರ್ದಾಕ್ತಿವಿ. ನಮಗೆ ಬರೀ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಒಂದು ಮಾತು ಕೊಟ್ರೆ ಸಾಕು. ಇವತ್ತು ಸುಮ್ಮನೆ ಇದ್ದೀವಿ ಅಂತ ಹೇಳಿದ್ರೆ ಅದೇ ಕಾರಣ. ಅವರು ಅದನ್ನ ತಡೆದು ನಿಲ್ಸಿರೋದು. ನಾವಿಲ್ಲಿ ಯಾರು ಷಂಡ್ರು ಹೋರಾಟಕ್ಕೆ ಬಂದಿಲ್ಲ ನಿಮ್ ತರ. ಏಲ್ ತಿನ್ನೋ ಬೇವರ್ಸಿಗಳು ನೀವೇ ಇಷ್ಟು ಮಾಡುವಾಗ ನಾವು ಕರೆಕ್ಟ್ ಆಗಿ ಅಪ್ಪನಿಗೆ ಹುಟ್ಟಿದವರು. ನಾವು ಮುಂದೆ ಬಂದ್ರೆ ಇನ್ನೇನಾಗ್ಬೋದು ಯೋಚನೆ ಮಾಡಿ. ಲೋಪರ್ ಮುಂಡೆಗಳ, ನೀವು ಬಿಜೆಪಿ ನಾಯಕರು, ನೀವು ಯಾರನ್ನ ರಕ್ಷಣೆ ಮಾಡಕ್ ಹೊರಟಿದ್ದೀರಾ ಗೊತ್ತಿದೆ ನಿಮಗೆ? ಒಂದು ಮಾತು ನೀವು ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ. ನೀವು ಅತ್ಯಾಚಾರಿಗಳನ್ನಂತೂ ರಕ್ಷಣೆ ಮಾಡ್ತಲೇ ಇದ್ದೀರಾ. ಇನ್ನು ನೀವು ಅಲ್ಲಿ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಎಷ್ಟು ಭೂ ಹಗರಣ ಮಾಡಿದ್ದಾರೆ. ಅದನ್ನೆಲ್ಲ ಮಾಡಿದವ್ರು ಯಾರ್ರೀ? ನಿಮ್ಗೆಲ್ರಿಗೂ ಗೊತ್ತಿರ್ಬೇಕಲ್ವಾ?
ಬಿಜೆಪಿಲಿ ಇರುವಂತ ಎಲ್ಲ ನಾಯಕರುಗಳಿಗೆ ಇದು ಗೊತ್ತಿರ್ಬೇಕು ತಾನೆ. ಯಾಕೆ ನೀವು ಇದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ ನೀವು? ಮೊನ್ನೆ 7 ಎಕರೆ ಜಾಗನ ಹರ್ಷೇಂದ್ರ ಜೈನ ಇವನ್ ಒಳಗಾಕೊಂಡಿದ್ನಲ್ವ ಸರ್ಕಾರದ ಜಾಗ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಯಾಕೆ ಕಾಂಗ್ರೆಸ್ ಅವ್ರು ಎಲ್ಲೂ ಮಾತಾಡಲ್ಲ? ಯಾಕೆ JDS ಅವ್ರು ಎಲ್ಲೂ ಮಾತಾಡಲ್ಲ? ಯಾಕೆ ಇವನ್ ಹಿಂದೆ ಬೀಳಿಲ್ಲ ನೀವು? ಈ ಒಂದು ದೇವಸ್ಥಾನದ ಆಡಳಿತ ಮಾಡೋದ್ರಲ್ಲಿ ಅವನು ಕೂಡ ಒಬ್ಬ ಸಿಬ್ಬಂದಿ ತಾನೆ. ಈ ಸರ್ಕಾರದ 7 ಎಕರೆ ಜಾಗನ ಒಳಗಾಕೊಂಡಿದ್ದ, ಅದ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತಲ್ವಾ? ಹಾಗಾದ್ರೆ ಆ ಜಾಗನ ಒಳಗಾಕ್ದವ್ನು ಯಾರು? ಅವನನ್ನು ರಕ್ಷಣೆ ಮಾಡ್ತಿರೋರು ಯಾರು? ಬಿಜೆಪಿ ಅವ್ರು ತಾನೆ. ಯಾಕೆ ಇಡೀ ಕನ್ನಡಿಗರಿಗೆ ಈ ವಿಷಯನ ನೀವು ತಿಳಿಸ್ತಾ ಇಲ್ಲ? ಯಾರು ಹಾಗಾದ್ರೆ 7 ಎಕರೆ ಜಾಗನ ಒಳಗಾಕ್ದವ್ನು ಯಾರು? ಸತ್ಯ ಉಂಟಲ್ವಾ? ಅದನ್ನೆಲ್ಲ ಒಳಗಾಕ್ದವ್ರು ಯಾರು? ಎಲ್ಲಾ ರೀತಿಲೂ ಅತ್ಯಾಚಾರಿಗಳಾಗಿರ್ಬೋದು, ಇಲ್ಲಿ ದರೋಡೆಕೋರರಾಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಅವ್ರು ಯಾರು ಅಂತ ನಿಮಗೂ ಗೊತ್ತಿದೆ. ಹಾಗಾಗಿ ನೀವು ಇವತ್ತು 200 ಗಾಡಿಲಿ ಬರ್ತೀವಿ, 400 ಗಾಡಿಲಿ ಬರ್ತೀವಿ ಅಂತ ಬರ್ತಾ ಇದ್ದೀರಾ. ನೀವು ಮಾಡ್ತಾ ಇರೋದು ಸರಿಯಾ ತಪ್ಪು ಅನ್ನೋದು ನಿಮಗೆ ಗೊತ್ತಿದೆ. ನಾವು ಹೇಳ್ಬೇಕಂತ ಇಲ್ಲ. ಆದ್ರೂ ನಾವು ಒಂದ್ ಸ್ವಲ್ಪ ಜನ ನಿಮ್ ಜೊತೆ ಸುತ್ತಾಡ್ತಿದಾರಲ್ವಾ, ನಿಮ್ಮ ಎಂಜಿಲ್ ತಿನ್ಕೊಂಡು, ಅವರಿಗಾದ್ರೂ ಸ್ವಲ್ಪ ಅರ್ಥ ಆಗ್ಲಿ ಅಂತ ನಾವು ಹೇಳ್ತಾ ಇರೋದು. ನಿಮಗೆ ಇದ್ರಲ್ಲಿ ಗೊತ್ತೇ ಇದೆ ನೀವು ಮಾಡ್ತಿರೋದು ಏನು ಅಂತ. ನೋಡಿ, ಈ ಧರ್ಮಸ್ಥಳದಲ್ಲಿ ಇವರು ಮಾಡಿರುವಂತಹ ಭೂ ಹಗರಣ ಏನಿದೆ, ಇದ್ರ ಬಗ್ಗೆ ಎಲ್ಲಾ ಮಾಹಿತಿನ ಬರೆದು ಬಿಟ್ಟು ಈ ನನ್ನ ಚಾನೆಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ಅದನ್ನ ಓದಿ ಅದಕ್ಕೆ ಉತ್ತರ ಕೊಡಿ, ಕಮೆಂಟ್ಸ್ ಕೂಡ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ದೊಡ್ಡ ಮ್ಯಾಟರ್ ಇದೆ, ಅದನ್ನ ಬರ್ದು ಹಾಕಿದೀವಿ ನಾವಲ್ಲಿ. ನೀವು ಅದನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜಾಗನ ಯಾವ ರೀತಿಲಿ ಒಳಗಾಕಿದ್ದಾರೆ, ಅದರಿಂದ ಸೋಮನಾಯಕ್ ಅನ್ನೋರು ಎಷ್ಟು ಹೋರಾಟ ಮಾಡಿದ್ದಾರೆ, ಅವರಿಗೆ ಅದರಿಂದ ಎಷ್ಟು ಅದ್ರದ್ದು ಫಲ ಸಿಕ್ಕಿದೆ ಅನ್ನೋದು ನಿಮಗೆ ಅದನ್ನ ಓದಿದಾಗ ಗೊತ್ತಾಗುತ್ತೆ. ನಾವೆಲ್ಲ ಈ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಬೇಕಂದ್ರೆ ಆ ಒಂದೇ ಒಂದು ವಿಷಯದ ಬಗ್ಗೆ ಬೇರೆನೊಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ನಿಮಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ನೀವು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಮತ್ತೊಂದು ಮುಖ್ಯವಾದ ವಿಷಯ, ಈ ಅತ್ಯಾಚಾರಿಗಳು 179 ಯೂಟ್ಯೂಬ್ ಚಾನೆಲ್ ನ ಬಂದ್ ಮಾಡಿಸಿದ್ರು. ಯಾಕೆ? ಇವತ್ತು ಇಡೀ ಜಗತ್ತಲ್ಲೇ ಎಲ್ಲ ದೇಶದಲ್ಲೂ ಇರುವಂತ ಚಾನೆಲ್ಗಳಲ್ಲಿ ಈ ಧರ್ಮಸ್ಥಳದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಬಂದಿದೆ. ಪ್ರತಿಯೊಂದು ಚಾನೆಲ್ ಅವರು ಕೂಡ ಧರ್ಮಸ್ಥಳ ಅಂತಾನೆ ಹೇಳಿರೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕೊಲೆ ಆಗಿರೋದೇ ಧರ್ಮಸ್ಥಳದಲ್ಲಲ್ವಾ? ನಾವು ಕೂಡ ಧರ್ಮಸ್ಥಳ ಅಂತಾನೆ ಹೇಳಿರೋದು. ಧರ್ಮಸ್ಥಳ ಅಂತ ಹೇಳಿದಾಗ ಇವರು ದೇವಸ್ಥಾನಕ್ಕೆ ಹೇಳಿದಂತಾರೆ. ಇವತ್ತಿನ ದಿವಸ ಇಡೀ ದೇಶದಲ್ಲಿರುವಂತ ಎಲ್ಲಾ ಚಾನೆಲ್ಗಳಲ್ಲೂ ಧರ್ಮಸ್ಥಳ ಅಂತಾನೆ ಹೇಳ್ತಿದ್ದಾರೆ. ಬೇರೆ ಏನಾದ್ರೆ ಊರ ಹೆಸರು ಹೇಳ್ತಿದಾರ? ಧರ್ಮಸ್ಥಳದಲ್ಲೇ ಆಗಿರೋದಂತ ಹೇಳ್ತಿದ್ದಾರೆ ತಾನೆ. ಇವತ್ತು 179 ಯೂಟ್ಯೂಬ್ ಚಾನೆಲ್ ನ ಇವರು ಬ್ಲಾಕ್ ಮಾಡಿಸಿದಾಗ ಇವರಿಗೆ ಗೊತ್ತಿತ್ತು ಯೂಟ್ಯೂಬ್ ಚಾನೆಲ್ ಅವರು ಇಷ್ಟು ಸ್ಟ್ರಾಂಗ್ ಆದ್ರು ಅಂತ ಹೇಳಿದ್ರೆ 2-3 ಚಾನೆಲ್ ಮಾಡ್ಕೊಂಡ್ರು. ನಂದೇ 2 ಚಾನೆಲ್ ನೀವು ಬ್ಲಾಕ್ ಮಾಡಿಸಿದ್ದೀರಾ. ನಂದು ಇವಾಗ 3ನೇ ಚಾನೆಲ್ ಇದೆ. ನಾನು ಅದ್ರದ್ದು ಚಾನೆಲ್ ಹೆಸರು ಕೆಳಗಡೆ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸರ್ಚ್ ಮಾಡಿಬಿಟ್ಟು ಅದನ್ನೊಂದು ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ನಾವು ಮಾಡುವಂತ ಚಾನೆಲ್ಗಳನ್ನ ಎಲ್ಲ ಇವರು ಬ್ಲಾಕ್ ಮಾಡಿಸ್ತಾರೆ. ಯಾಕೆ? ಇವ್ರಿಗೆ ಗೊತ್ತಿದೆ ಅಲ್ವಾ ಇವ್ರು ಮಾಡಿರೋ ತಪ್ಪು ಅಂತ. ಇವ್ರಿಗೆ ಗೊತ್ತಿದೆ ಈ ಯೂಟ್ಯೂಬ್ ಅವರು ಇಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಇವ್ರದ್ದು ಹಣೆ ಬರ ಇವತ್ತು ಹೊರಗೆ ಬಂದಿದೆ. SIT ಅವರು ಇವತ್ತು ಹಂಗೆ ಅಲ್ಲಿಗೆ ಬರ್ಲಿಲ್ಲ. 179 ಯೂಟ್ಯೂಬ್ ಚಾನೆಲ್ ಅಲ್ಲಿ ಇವ್ರದ್ದು ಬಗ್ಗೆ ಹೇಳ್ತಾ ಇದ್ರಲ್ವಾ, ಅದು ಕೊನೆಗೆ ಸರ್ಕಾರದ ಕಿವಿಗೆ ಬಿದ್ದಿದ್ದು. ಇಲ್ಲಂದಿದ್ರೆ ಬರ್ತಾನೆ ಇರ್ಲಿಲ್ಲ. ಮಹೇಶ್ ಶೆಟ್ಟಿ ಅವರು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದ್ರು. ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಆಗಿದೆ ಯಾವಾಗ? ಈಗೀಗ ಒಂದ್ 2 ವರ್ಷದಲ್ಲಿ. ಪಾಪ ಅವ್ರು 13 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವಾಗ ಸರ್ಕಾರದ ಕಿವಿಗೆ ಬೀಳಿಲ್ಲ, ಇವತ್ತು ಬಿದ್ದಿದೆ. 179 ಯೂಟ್ಯೂಬ್ ಚಾನೆಲ್ ಇವರು ಬಂದ್ ಮಾಡಿಸಿದ್ದಾರೆ. ಯಾಕೆ ಬಂದ್ ಮಾಡ್ತಾರೆ? ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಚಾನೆಲ್ ಅಲ್ಲಿ ಬರ್ತಾ ಇದೆ, ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಇವತ್ತು ಲೆಕ್ಕಕ್ಕಿಲ್ಲ, ಎಲ್ಲ ರಾಜ್ಯದಲ್ಲಿ ಬರ್ತಾ ಇದೆ. ಅವ್ರಿಗೆ ನಾವು ಇವತ್ತು ಸೆಲ್ಯೂಟ್ ಹೊಡಿಬೇಕು. ತಮಿಳ್ನಾಡಲ್ಲಿ ಹೇಳಿ, ಕೇರಳ ಹೇಳಿ, ಆಂಧ್ರ ಹೇಳಿ, ಯಾವ ರಾಜ್ಯ ಬೇಕು ಪ್ರತಿಯೊಂದು ರಾಜ್ಯದಲ್ಲೂ ಇರುವಂತ ಎಲ್ಲ ಭಾಷೆಯಲ್ಲೂ ಇವತ್ತು ಯೂಟ್ಯೂಬ್ ಆಗಿರ್ಬೋದು, ಟಿವಿ ಚಾನೆಲ್ ಆಗಿರ್ಬೋದು, ಎಲ್ಲ ಚಾನೆಲ್ಗಳಲ್ಲೂ ಇವತ್ತು ಧರ್ಮಸ್ಥಳ ಅಂತಾನೆ ಹೆಸರು ಬರ್ತಾ ಇದೆ. ಧರ್ಮಸ್ಥಳದಲ್ಲಿಯೇ ಆಗಿರೋದಂತ ಬರ್ತಾ ಇದೆ. ಇವಾಗ ನೀವು ಯಾವ್ಯಾವ ಚಾನೆಲ್ ನ ಬ್ಲಾಕ್ ಮಾಡಿಸ್ತೀರಾ? ನಿಮಗೆ ನಾಚಿಕೆ ಆಗಲ್ವಾ? ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿದ ಮೇಲೆ ನೀವು ಸುಮ್ಮನೆ ಇರಬೇಕಿತ್ತು. ನೀವು ಸುಮ್ಮನೆ ಇರ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇವತ್ತು ಇಷ್ಟೆಲ್ಲ ರಂಪಾಟ ಆಗಿರೋದು ಯಾವ ವಿಷಯಕ್ಕೆ? ಇದೇ ಒಂದು ಕಾರಣಕ್ಕೆ. ಇಲ್ಲಂದಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ನೀವು ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ, ಸ್ವತಃ ನೀವು ಸಪೋರ್ಟ್ ಮಾಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನೀವು ರಾಜ್ಯಸಭಾ ಸದಸ್ಯ ಕೂಡ ಇದ್ದೀರಾ. ಅಲ್ಲಿರುವಂತ ಎಲ್ಲ MLAಗಳು ನೀವು ಹೇಳ್ದಂಗೆ ಕೇಳ್ತಾರೆ. ನೀವು ಎಲ್ಲೂ ಸಪೋರ್ಟ್ ಮಾಡಲಿಲ್ಲ. ಹಂಗಾಗಿ ಯೂಟ್ಯೂಬ್ ಚಾನೆಲ್ ಅವರೆಲ್ಲ ಬಂದ್ರು. ನಾನು ಯಾಕೆ ಬಂದೆ? ನಾನು ಅದಕ್ಕೆ ಬಂದಿದ್ದು. ಎಲ್ಲೂ ಚಾನೆಲ್ ಅಲ್ಲಿ ಬರಲ್ಲ, ಏನಿದು
ಒಬ್ಬ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಬ್ರು ಹೋರಾಟ ಮಾಡ್ತಿದ್ದಾರೆ. ಹಾಗಾದ್ರೆ ನಾವೆಲ್ಲ ಯಾರು ಸಣ್ಣ ನಾವು? ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಹೋರಾಟಕ್ಕೆ. ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ನೀವು ನಮ್ಮ ಮೇಲೆ FIR ಹಾಕ್ಸೋದು, ಚಾನಲ್ ಬ್ಲಾಕ್ ಮಾಡಿಸೋದು, ಇದೆಲ್ಲ ಯಾಕೆ ಮಾಡ್ತೀರಾ? ದೇವ್ರ ಹೆಸರು ಹಾಳು ಮಾಡಿಸ್ತಿರೋದು ಯಾರು? ನೀವೇ. ಇದನ್ನ ಮಾಡಿದಾಗ್ಲೂ ದೇವಸ್ಥಾನದ ಹೆಸರು ಹಾಳಾಗೋದು. ಯಾಕಂದ್ರೆ ನೀವು ದೇವಸ್ಥಾನದ ಆಡಳಿತದಲ್ಲಿರೋರು. ನೀವು ಏನೇ ಮಾಡಿದ್ರು ಅದು ನಿಮ್ಮ ಹೆಸರು ಹಾಳಾಗುತ್ತೆ. ಅವಾಗ್ಲೇ ದೇವಸ್ಥಾನದ ಹೆಸರು ಹಾಳಾಗೋದು. ಇಲ್ಲಂದಿದ್ರೆ ನಿಮ್ಮ ಹತ್ರ ಯಾರು ಬರ್ತಾನೆ ಇರ್ಲಿಲ್ಲ. ಸ್ವಲ್ಪ ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಎಲ್ಲ ನಮ್ಮ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ. 179 ಯೂಟ್ಯೂಬ್ ಚಾನಲ್ ಇವ್ರು ಬಂದ್ ಮಾಡಿಸಿದ್ದಾರೆ. ಹಂಗಾದ್ರೆ ಅತ್ಯಾಚಾರ ಇವ್ರು ಮಾಡಿರ್ಬೋದು ತಾನೆ. ಇಲ್ಲಂದಿದ್ರೆ ಇವ್ರು ಯಾಕೆ ಬರ್ತಾರೆ ಈ ವಿಷಯದಲ್ಲಿ? ಸುಮ್ಮನೆ ಇರ್ತಾರಲ್ವಾ? ನೀವು ಮಾತಾಡ್ಕೊಳ್ಳಿ ಮಾರೆ, ನಮಗೇನಾಗಿದೆ? ನಾವು ತಪ್ಪೇ ಮಾಡಿಲ್ಲ. ನೀವೇನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ನಮಗೆ ಅದ್ರದ್ದು ಅಗತ್ಯನೇ ಇಲ್ಲ ಅಂತಿದ್ರು. ಇವರು ಅತ್ಯಾಚಾರ ಮಾಡಿರೋದ್ರಲ್ಲಿ, ಅಲ್ಲಿ ಕೊಲೆ ಮಾಡಿರೋದ್ರಲ್ಲಿ 450ಕ್ಕಿಂತಲೂ ಹೆಚ್ಚು ಹೆಣ ಉತ್ತಿಟ್ಟಿರೋದು ಯಾರು ಅನ್ನೋದ್ರಲ್ಲಿ ಇವ್ರದ್ದು ಎಲ್ಲದರಲ್ಲೂ ಇದೆ. ಇವ್ರದ್ದು ಕೈವಾಡ ಇರಬಹುದು. ಅದಕ್ಕೋಸ್ಕರ ಇವರಿಗೆ ಇವತ್ತು ಭಯ ಆಗಿದೆ. ಇಲ್ಲಂದಿದ್ರೆ ಇವರಿಗೆ ಅದು ಸ್ವಲ್ಪ ಕೂಡ ಇವ್ರ ಮೇಲೆ ಪರಿಣಾಮ ಬೀಳ್ತಿರ್ಲಿಲ್ಲ. ಇದನ್ನ ಒಂದು ನೀವು ನೋಟ್ ಮಾಡಿಟ್ಕೊಳ್ಳಿ. ಯಾವತ್ತಿಗೂ ಈ ಒಂದು ಮಾತು ನಮ್ಮ ಎಲ್ಲರನ್ನು ದಿಕ್ಕನ್ನೇ ಬದಲಾಯಿಸೋದನ್ನ ಕರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಯಾಕಂತ ಹೇಳಿದ್ರೆ ಅತ್ಯಾಚಾರ ಮಾಡಿದವರಲ್ಲಿ, ಅವ್ರನ್ನ ರಕ್ಷಣೆ ಮಾಡಿದವರಲ್ಲಿ, ಇಲ್ಲಿ ಎಲ್ಲಾ ಹೆಣಗಳನ್ನ ಊತಿಟ್ಟಿರೋದ್ರಲ್ಲಿ ಪ್ರತಿಯೊಂದರಲ್ಲೂ ಇವ್ರದ್ದು ಕೈವಾಡ ಇದೆ ಅನ್ನೋದು 100% ಸತ್ಯ. ಇದರಲ್ಲಿ ಯಾವ ಕೂಡ ಡೌಟ್ ಇಲ್ಲ. ಮತ್ತೊಂದು ವಿಷಯ, ಏಪ್ರಿಲ್ 6ನೇ ತಾರೀಕಿಗೆ ಸೌಜನ್ಯ ಪರ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳಕ್ಕೆ ಬರೋದ್ರಲ್ಲಿ ಇದ್ರು. ಯಾರು ಕೂಡ ಎಲ್ಲೂ ಹೇಳಿಲ್ಲ ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಮೊನ್ನೆ ಈ ಬಿಜೆಪಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದ್ರು. ದೇವಸ್ಥಾನಕ್ಕೆ ಹೋದ್ರು, ಅವರಷ್ಟಿಗೆ ಅವ್ರು ಬಂದು ಅದೇನೋ ಮಾಡ್ಕೊಂಡು ಮಾತಾಡ್ಕೊಂಡು ಹೋದ್ರು. ಬಿಟ್ಟಾಕಿ ಅವ್ರನ್ನ. ಅವ್ರು ಯಾಕೆ ಬಂದಿದ್ದಾರೆ ಅನ್ನೋದು ನಾನು ಆವಾಗಲೇ ನಿಮಗೆ ಹೇಳಿದ್ದೀನಿ. ಆದ್ರೆ ಏಪ್ರಿಲ್ 6ನೇ ತಾರೀಕು ಮೊನ್ನೆ 2025ಕ್ಕೆ ಸೌಜನ್ಯ ಪರ ಹೋರಾಟಗಾರರು ಇಡೀ ಕರ್ನಾಟಕದಿಂದ ಬರೋದ್ರಲ್ಲಿ ಇದ್ರು. ಅವಾಗ ಇವರು ಕೋರ್ಟ್ ಇಂದ ಸ್ಟೇ ಆಗ್ತಂದ್ರು. ಈಗ ಇವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವರಲ್ಲಿಂದ 400 ಗಾಡಿಯಲ್ಲಿ ಬಂದ್ರು. ನೀವು ಈ ಒಂದು ವಿಚಾರದಲ್ಲಿ ಬಂದವರು ಒಂದು 2% ಇಲ್ಲ ರೀ. ಒಂದು ಕ್ಲಿಯರ್ ಆಗಿ ನೀವು ತಲೆ ಮೇಲೆ ಹಾಕೊಳ್ಳಿ. ಒಂದು 2% ಜನ ನೀವು ಬಂದಿಲ್ಲ. ನಾವು ಇವಾಗ್ಲೂ ಇದೀವಿ. ಅಕಸ್ಮಾತ್ ನಮಗೆ ಈ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದ್ರಲ್ಲಿ ನಮಗೆ ಸರ್ಕಾರ ಸಪೋರ್ಟ್ ಮಾಡಿದ್ರೆ 1 ಕೋಟಿ ಜನ ಬರ್ತೀವಿ. ಇವತ್ತಿನ ದಿವಸ ಧರ್ಮಸ್ಥಳಕ್ಕೆ 1 ಕೋಟಿ ಜನ, 1 ಕೋಟಿ ಜನ ಧರ್ಮಸ್ಥಳಕ್ಕೆ ಬರ್ತೀವಿ. ಅದನ್ನ ನಿಮ್ ಕೈಲಿ ಮೇಂಟೈನ್ ಮಾಡಕ್ ಆಗ್ಬೋದಾ? ಅದನ್ನ ನೋಡ್ಕೊಂಡು ನೀವು ಏನ್ ಮಾಡ್ತೀರ ಅವಾಗ? ನೀವು ಮಾತ್ರ ಹೋರಾಟಗಾರರು ಬರೋದನ್ನ ತಡೆಯೋಕೆ ಸ್ಟೇ ತರಬಹುದು. ನಿಮ್ಮ ರಕ್ಷಣೆಗೆ ಮಾತ್ರ ನೀವು ಎಲ್ಲರನ್ನ ಕರೆಸ್ಕೋಬಹುದು. ಇದು ನ್ಯಾಯನಾ?